ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಅದ್ಭುತವಾದಂಥ ಒಂದು ವಿಷಯವನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇಂಥ ವಿಚಿತ್ರ ಘಟನೆಗಳು ಕೂಡ ನಮ್ಮ ನಡುವೆ ನಡೀತಾ ಇವೆ ಅನ್ನೋದಕ್ಕೆ ಈ ಒಂದು ಸತ್ಯವಾದಂಥ ಘಟನೆಯ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕಂದರೆ ಇದು ನಿಜಕ್ಕೂ ಕೂಡ ಎಂಥವರಿಗಾದರೂ ಕೂಡ ದಿಗ್ಭ್ರಮೆಯನ್ನು ಉಂಟು ಮಾಡುವಂಥ ಸಂಚಿಕೆ ಅಂಥೇಳಿ ನಾನು ಈ ವಿಷಯವನ್ನು ತಮಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದ್ರೆ ಯಾವತ್ತೂ ಕೂಡ ಯಾರೂ ಕಂಡು ಕೇಳರಿಯದ ಸಂಗತಿಗಳು ನಮ್ಮ ನಡುವೆ ಘಟಿಸ್ತಾ ಇರ್ತವೆ, ಅವು ನಮ್ಮ ನಡುವೆ ಪ್ರಚಲಿತದಲ್ಲಿ ಇರ್ತವೆ ಅನ್ನೋದಕ್ಕೆ ಈ ಒಂದು ಸತ್ಯವಾದ ಘಟನೆಯೂ ಸಾಕ್ಷಿ ಆಗಬಹುದು ಅನ್ನುವಂಥ ಒಂದು ವಿಚಾರದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಿಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂದ್ರೆ ಇದು ನಮ್ಮ ದೇಶದಲ್ಲಿಯೇ ಆಚರಣೆಯಲ್ಲಿ ಇರ್ತಕ್ಕಂಥ ಒಂದು ಅಸಹ್ಯ ಪದ್ಧತಿ ಹಾಗೂ ಅವಮಾನಕರ ಪದ್ಧತಿ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಇಂಥ ಅನಿಷ್ಟ ಪದ್ಧತಿಗಳು ನಮ್ಮ ನಡುವೆ ಇದ್ದರೂ ಕೂಡ ಅವನ್ನು ನಾವು ಒಪ್ಪಿಕೊಂಡು ನಮ್ಮ ಬಾಳಿನಲ್ಲಿ ಅವನ್ನು ಆಚರಣೆಯಲ್ಲಿ ಇಟ್ಟಿದ್ದಕ್ಕೆ ನಮಗೆ ಒಂದು ವಿಷಾದವೂ ಕೂಡ ಅಡಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕಂದರೆ ಸಂಬಂಧಗಳಲ್ಲಿ ಯಾವತ್ತೂ ಕೂಡ ಪಾವಿತ್ರ್ಯತೆ ಇರ್ತದೆ. ಯಾಕಂದರೆ ಅದು ಸಂಬಂಧ ತಂದೆ ಮಕ್ಕಳ ಸಂಬಂಧ, ತಾಯಿ ಮಕ್ಕಳ ಸಂಬಂಧ ಹಾಗೂ ಗಂಡ ಹೆಂಡತಿಯ ಸಂಬಂಧ, ಇವೆಲ್ಲವೂ ಕೂಡ ಸಂಬಂಧಗಳು, ಈ ಪವಿತ್ರ ಸಂಬಂಧಗಳಲ್ಲಿಯೇ ಇಂಥ ಸಂಬಂಧಗಳು ಕೂಡ ನಮ್ಮ ನಡುವೆ ಇವೆಯಲ್ಲ ಅನ್ನುವಂಥ ಒಂದು ವಿಚಿತ್ರ ಪದ್ಧತಿ ನಮ್ಮ ನಡುವೆ ಆಚರಣೆಯಲ್ಲಿ ಇದೆ. ಹೀಗಿರುವಾಗ ಆ ವಿಚಿತ್ರ ಪದ್ಧತಿ ಏನು, ಆ ಪದ್ಧತಿಯಿಂದ ಆಗ್ತಿರ್ತಕ್ಕಂಥ ಆ ಒಂದು ಪ್ರದೇಶದಲ್ಲಿ, ಅಂದರೆ ಆ ಒಂದು ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಒಂದು ಅವಮಾನಕರವಾದಂಥ ಹಾಗೂ ತಲೆ ತಗ್ಗಿಸುವಂಥ ಅನಾಗರಿಕ ಪದ್ಧತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದರೆ ಇದು ನಮ್ಮ ದೇಶದ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಶಿವಪುರಿಯಲ್ಲಿ ನಡೀತಿರತಕ್ಕಂಥ ಘಟನೆ. ಇದು ಈಗಲೂ ಕೂಡ ಆಚರಣೆಯಲ್ಲಿ ಇದೆ. ಇದನ್ನು ನೀವು ಯಾರಾದರೂ ಬೇಕಾದರೆ ನೀವು ಅಲ್ಲಿ ನಿಮ್ಮ ಸ್ನೇಹಿತರು ಹಾಗೂ ಯಾರಾದರೂ ಇದ್ದರೆ ಅವರನ್ನು ನೀವು ಕೇಳಿಯೂ ಕೂಡ ತಿಳಿದುಕೊಳ್ಳಬಹುದು. ಹೀಗಿರುವಾಗ ಆ ಪದ್ಧತಿ ಏನು ಅಂಥೇಳಿ ಕೇಳಿದರೆ ಅದನ್ನು ಕೂಡ ಇನ್ನು ನಾನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಆದರೆ ತಾಯಿ ಮತ್ತು ಮಕ್ಕಳ ಸಂಬಂಧ ಒಂದು ಆಧ್ಯಾತ್ಮಿಕ ಸಂಬಂಧ ಅಂತ ಹೇಳ್ತಾರೆ, ಹಾಗೂ ಗಂಡ ಹೆಂಡತಿಯ ಸಂಬಂಧ ಒಂದು ಪ್ರೀತಿಯ ಸಂಬಂಧ, ಹಾಗೂ ಜೀವನದಲ್ಲಿ ಕೊನೆಯವರೆಗೂ ಕೂಡ ನಮ್ಮ ಜೊತೆಗೆ ಸಂಗಾತಿಯಾಗಿ ಬಾಳಲಿಕ್ಕೆ ಇರ್ತಕ್ಕಂಥ ಒಂದು ಸಂಬಂಧ ಅಂಥೇಳಿ ನಾವು ಭಾವಿಸ್ತೀವಿ. ಯಾರಾದರೂ ಕೂಡ ತಂದೆ ತಾಯಿಗಳನ್ನು ಬಡಿದ್ರೆ, ಬೇಯ್ದರೆ, ಅವಮಾನಪಡಿಸಿದರೆ ಎಷ್ಟು ಸಿಟ್ಟು ಬರ್ತೈತೆಯೋ ಅಷ್ಟೇ ಸಿಟ್ಟು ಕೂಡ ಸಂಗಾತಿಯನ್ನು ಅಪಮಾನ ಮಾಡಿದರೆ, ಅವಳಿಗೆ ನಿಂದಿಸಿದರೆ ಕೂಡ ನಾವೆಲ್ಲರೂ ಕೂಡ ಸಿಟ್ಟಿಗೆ ಬರುವುದರಲ್ಲಿ ಸಂದೇಹವಿಲ್ಲ. ಹೀಗಿದ್ದರೂ ಕೂಡ ಈ ಒಂದು ಪವಿತ್ರ ಸಂಬಂಧವನ್ನು ನಾವು ಯಾವಾಗಲೂ ಕೂಡ ಆಚರಣೆಯಲ್ಲಿ ಇಟ್ಕೊಂಡು ಬಂದಿದ್ದೇವೆ. ಹೀಗಾಗಲಿಕ್ಕೆ ಕಾರಣ ಏನು ಅನ್ನುವಂಥ ಈ ಒಂದು ಘಟನೆಯನ್ನು ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಈ ಘಟನೆ ನಮ್ಮ ದೇಶದ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಶಿವಪುರಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಹುಡುಗಿಯರನ್ನು, ಅಂದರೆ ಮಹಿಳೆಯರನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಂದರೆ ನಾವೇನು ಹೇಳ್ತೀವಲ್ಲ, ಈಗ 500 ಮತ್ತು 1000 ರೂಪಾಯಿಗೆ ನಾವು ಅಡುಗೆ ಇಟ್ಕೋತೀವಿ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಆ ಒಂದು ಪದ್ಧತಿ ಅಲ್ಲಿ ಇದೆ. ಯಾಕಂದರೆ ಅಲ್ಲಿ ಒಂದು ಮಾರುಕಟ್ಟೆಯೂ ಕೂಡ ಇದೆ. ಅಲ್ಲಿ ಮಹಿಳೆಯರನ್ನು ಹಾಗೂ ಹೆಂಡತಿಯರನ್ನು 8 ವರ್ಷದ ಮಕ್ಕಳನ್ನು ಕೂಡ ಅಲ್ಲಿ ಅಡುಗೆ ಇಡಲಿಕ್ಕೆ ಅವಕಾಶ ಇದೆ. ಹೀಗಿರುವಾಗ ಅಲ್ಲಿ ಆ ಒಂದು ಊರಿಗೆ ಸಾಕಷ್ಟು ಶ್ರೀಮಂತರು ಬರ್ತಾರೆ, ಉದ್ಯಮಿಪತಿಗಳು ಬರ್ತಾರೆ, ಹಣವಂತರು ಕೂಡ ಬರ್ತಾರೆ. ಬಂದು ತಮಗೆ ಇಷ್ಟವಾದಂಥ ಮಹಿಳೆಯರನ್ನು, ಹುಡುಗಿಯರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವೂ ಕೂಡ ಇದೆ. ಆಮೇಲೆ ಅಲ್ಲಿ ಈಗ ಆಗೋದ್ರಿಂದ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ತಾವು ಕೇಳ್ಬೋದು. ಆದರೆ ಆ ಒಂದು ಊರಿನಲ್ಲಿ ಇಂಥ ಪದ್ಧತಿಯನ್ನು ವಿರೋಧ ಮಾಡಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಪೊಲೀಸರು ಇದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ. ಹೀಗಿರುವಾಗ ಯಾರೂ ಕೂಡ ಕಂಪ್ಲೇಂಟ್ ಕೊಡೋದಿಲ್ಲ. ಹೀಗಿದ್ದರೂ ಕೂಡ
1900 ಸುಮಾರು ಒಂದು 15-20 ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ಒಬ್ಬ ಮಹಿಳೆಯನ್ನು ಹೀಗೆ ತಗೋತಾನೆ. ಅಂದರೆ 30,000 ರೂಪಾಯಿಗೆ ಆ ಮಹಿಳೆಯನ್ನು ತಗೊಂಡು ತನ್ನ ಊರಿಗೆ ಹೋದಾಗ ಬೇರೆಯವರು ಆ ಮಹಿಳೆಯ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಬಂದಾಗ ಆ ಮಹಿಳೆಯು ಸಿಟ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಪೊಲೀಸರು ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರ ಮೇಲೆ ಕ್ರಮ ಕೈಗೊಂಡು ಅವರನ್ನು ಜೈಲಿಗೂ ಕಳಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಹೀಗಿರುವಾಗ ಈ ಪದ್ಧತಿ ಬರೀ ಮಕ್ಕಳನ್ನು ಹಾಗೂ ಹುಡುಗಿಯರನ್ನು ಹಾಗೂ ಮಹಿಳೆಯರನ್ನು ಇಲ್ಲಿ ಈ ರೀತಿ ಕೊಡ್ತಾರೆ ಅನ್ನುವಂಥ ಪದ್ಧತಿ ಈಗ ಇದ್ದರೂ ಕೂಡ ಇದು ಅಷ್ಟು ಸಮಂಜಸವಲ್ಲದೆ ಇದ್ದರೂ ಕೂಡ ಪುರುಷರು ಕೂಡ ತಮ್ಮ ಹೆಂಡತಿಯರನ್ನು ಕೂಡ ಆ ಒಂದು ಊರಿನಲ್ಲಿ 500 ರೂಪಾಯಿಗೋ 1000 ರೂಪಾಯಿಗೋ ಅಲ್ಲಿ ಮಾರಾಟ ಮಾಡುವಂಥ ಒಂದು ಪದ್ಧತಿಯು ಕೂಡ ಈಗಲೂ ಕೂಡ ಇದೆ. ಹೀಗಿರುವಾಗ ಆ ಪದ್ಧತಿ ಅಂದ್ರೆ ಈ 500 ರೂಪಾಯಿ ಕೊಟ್ಟು ಒಂದು 400-500 ರೂಪಾಯಿ ಕೊಟ್ಟು ಒಂದು ದಿವಸಕ್ಕೆ ಬಾಡಿಗೆಯನ್ನು ಪಡಿಬೋದು. ಆಮೇಲೆ 1000-2000 ರೂಪಾಯಿ ಕೊಟ್ಟು ಅವುಗಳನ್ನು ಹುಡುಗಿಯನ್ನು ಅವರು ಕರೆದುಕೊಂಡು ಹೋಗ್ಬೋದು. ಆಮೇಲೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಅಗ್ರಿಮೆಂಟ್ ಮುಗಿದ ಮೇಲೆ ಮತ್ತೆ ವಾಪಸ್ ಆ ಮಹಿಳೆಯನ್ನು ಹುಡುಗಿಯರನ್ನು ವಾಪಸ್ ಅವರ ಮನೆಗೆ ತಂದು ಬಿಡ್ತಾರೆ. ಆಮೇಲೆ ಬೇರೆಯವರಿಗೆ ಅವರು ಬಾಡಿಗೆಗಾಗಿ ಈ ಹುಡುಗಿಯರನ್ನು ಮತ್ತೆ ಕೊಡುವಂಥ ಸಂಪ್ರದಾಯವೂ ಕೂಡ ಅಲ್ಲಿ ಇದೆ. ಈ ಪದ್ಧತಿ ಅಲ್ಲಿ ಅಷ್ಟೇ ಅಲ್ಲ, ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಅಷ್ಟೇ ಅಲ್ಲ, ಗುಜರಾತ ಹಾಗೂ ಉತ್ತರ ಪ್ರದೇಶ ಹೀಗೆ ಹಲವಾರು ರಾಜ್ಯಗಳಲ್ಲಿಯೂ ಕೂಡ ಆಚರಣೆಯಲ್ಲಿ ಇವೆ ಅನ್ನುವಂಥ ಸರ್ವೆಗಳು ಕೂಡ ತಿಳಿಸ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಈಗಲೂ ಕೂಡ ಇಂಥ ಅನಿಷ್ಟ ಪದ್ಧತಿಗಳು ನಮ್ಮ ನಡುವೆ ಇವೆ ಅಲ್ಲ ಅನ್ನುವಂಥ ಒಂದು ಕೊರಗು ಕೂಡ ನನ್ನದು. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರನ್ನು ನಾವು ಪೂಜ್ಯ ಭಾವನೆಯಿಂದ ಕಾಣುವಂಥವರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆಯರನ್ನೇ ಬಾಡಿಗೆಗೆ ಕೊಡುವಂಥ ಸಂಪ್ರದಾಯ ಪದ್ಧತಿ ಇನ್ನೂ ಕೂಡ ಆಚರಣೆಯಲ್ಲಿ ಇದೆಯಲ್ಲ, ಅದಕ್ಕೆ ನಮ್ಮ ಯಾವತ್ತೂ ಕೂಡ ನಾವು ಧಿಕ್ಕಾರವನ್ನು ಹೇಳಬೇಕು. ಇಂಥ ಅನಿಷ್ಟ ಪದ್ಧತಿ ಯಾವತ್ತೂ ಕೂಡ ನಮಗೆ ಒಪ್ಪಿಗೆ ಇಲ್ಲ, ಅದನ್ನು ನಾವು ಒಪ್ಪೋದೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಪ್ರತಿಯೊಬ್ಬರು ಕೂಡ ಹೇಳಬೇಕು. ಮಹಿಳೆಯರ ಮೇಲೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕು, ಅವರನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು. ಜೊತೆಗೆ ಅವರು ಯಾವತ್ತೂ ಕೂಡ ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥವರು, ಜೊತೆಗೆ ನಮಗೆ ಅನ್ನವನ್ನು ಹಾಕ್ತಕ್ಕಂಥ ಒಬ್ಬ ಅನ್ನಪೂರ್ಣೇಶ್ವರಿಯನ್ನು ನಾವು ಯಾವಾಗಲೂ ಕೂಡ ನಾವು ನಮ್ಮ ತಾಯಿಯಂತೆ ಹಾಗೂ ಪೂಜ್ಯನೀಯ ಭಾವನೆಯಿಂದ ಕಂಡ್ರೆ ಆ ಒಂದು ಮನೆತನ ಸುಖ ಸಮೃದ್ಧಿ ಹಾಗೂ ಶಾಂತಿ ಆ ಮನೆತನದಲ್ಲಿ ನೆಲೆಸ್ತದೆ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತೀರಾ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.